ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಯಾವುದೈತ್ರಿ ಸರ್ ಕಾರ್ ಇದು? ವೋಕ್ಸ್ ವ್ಯಾಗನ್ ಜೆಟ್ಟಾ ಆಟೋಮೆಟಿಕ್ 2010 ಮಾಡಲ್ಲು, FC ಅಪ್ ಟು 2030 ತನಕ ಇದೆ. ಓಕೆ, ಫೋಕ್ಸ್ ವ್ಯಾಗನ್ ಜೆಟ್ಟಾ ಕಾರಾ ಇದು? ಹ್ಞೂ ಸರ್. ಓಕೆ, 2010 ಮಾಡಲ್ಲು, FC ಮೊನ್ನೆ ಮಾಡಿಸಿದ್ದೀನಿ, 2030 ತನಕ ಇದೆ. ಓಕೆ, ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ? 4ನೇ ಓನರ್ ಸರ್. ಗಾಡಿ ತೊಗೊಳೋರು 500 ಆಗ್ತಾರೆ. ಹ್ಞೂ ಸರ್. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? 1,80,00,000 ಆಗಿದೆ ಸರ್. ಸರ್, 1,80,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಏನಿಲ್ಲ ಸರ್, ಹೊರಗಡೆನೇ ಮಾಡಿಸಿರೋದು. ಹೊರಗಡೆ ಕೂಡ ಮಾಡಿಸಿದ್ರೆ, ಯಾಕಂದ್ರೆ ಓಲ್ಡ್ ಮಾಡಲು. ಹ್ಞೂ ಸರ್. ಅದಕ್ಕೋಸ್ಕರ. ಓಕೆ, ಟೈರ್ ಕಂಡೀಷನ್ ಎಲ್ಲ ಯಾವ್ದು ರೇಟ್ ಇದ್ರೆ? ಫ್ರಂಟ್ ತುಂಬ ಚೆನ್ನಾಗಿದೆ ಸರ್, ಯಾವುದೇ ರೀತಿಯ ಒರಿಜಿನಾಲಿಟಿ ಇದೆ. ಹ್ಞೂ. ಶೀಲ್ಡ್ ಇಂಜಿನ್ನು, ಓಕೆ. ಯಾವುದೇ ರೀತಿಯ ಖರ್ಚಿಲ್ಲ. ಹಾಂ. ಡೀಸೆಲ್ ಗಾಡಿ, ಡೀಸೆಲ್ ಆಕ್ಷನ್ ಹೊಡಿಬೋದು. 20 ರಿಂದ 22, 23 ಕಿಲೋಮೀಟ್ರ್ ಮೈಲೇಜ್ ಇದೆ. ಓಕೆ, 22 ಪ್ಲಸ್ ಅಂತಲೇ ಹೇಳ್ಬೋದು. ಅಲ್ಲಿ ತನಕ ಮೈಲೇಜ್ ಕೊಡ್ತೈತ್ರಿ ನಿಮ್ಮದು? ಹೌದು ಹೌದು. ಓಕೆ, ಇಂಜನ್ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ, ಸಿವಿಲ್ ಇಂಜನ್ ಎಲ್ಲ ಇಟ್ಟಿದ್ದೀರಾ? ಹೌದು. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಯಾವುದೂ ಇಲ್ಲ ಸರ್. ಗಾಡಿ ಮೇಲೆ ಕೇಸಸ್ ಓವರ್ಸ್ ಈ ಥರ ಏನಿಲ್ವಾ? ಯಾವುದಿಲ್ಲ ಸರ್. ಪೂರ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ? ಹೌದು ರೀ. ಇಂಟೀರಿಯರ್ ಎಲ್ಲ ಸರ್, ಒಳಗಡೆ ಫ್ಯೂಚರ್ಸ್ ಏನೇನು ಬರ್ತೈತೆ ರೀ ವೆಹಿಕಲ್ಗೆ? ಸರ್, ಇದರಲ್ಲಿ ಟಚ್ ಸ್ಕ್ರೀನ್ ವಿಡಿಯೋ ಬರುತ್ತೆ. ಹ್ಞೂ. ಆಮೇಲೆ ನೀವು ಲಾಂಗ್ ಜರ್ನಿ ಮಾಡಿದ್ರೆ ಬ್ಯಾಕಿಗೆ ಒಂದು ಮಸಾಜರ್ ಬರುತ್ತೆ. ಹ್ಞೂ. ಆಮೇಲೆ ವಾಟರ್ ಹೋಲ್ಡರ್ ಎಲ್ಲ ಟಾಪ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್. ಹ್ಞೂ ಹ್ಞೂ ಹ್ಞೂ. ಆಮೇಲೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಐತ್ರಿ ಇದಕ್ಕೆ? ಹೌದು ಹೌದು. ಓಕೆ, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು ಹೌದು ಎಲ್ಲ ಸರ್. ಕೂಡ ಐತ್ರಿ? ಎಲ್ಲ ಇದೆ. 8 ಏರ್ ಬ್ಯಾಗ್ ಇದೆ. ಹ್ಞೂ 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 ಹ್ಞೂ. ಟಾಪ್ ಆ್ಯಂಡ್ ಮಾಡಲ್. ಏರ್ ಬ್ಯಾಗ್ ಕೂಡ ಐತ್ರಿ ವೆಹಿಕಲ್ಗೆ? 8 ಏರ್ ಬ್ಯಾಗ್ ಇದೆ. ಟಾಪ್ ಆ್ಯಂಡ್ ವೆಹಿಕಲ್ ಸರ್ ಇದು. ಹ್ಞೂ ಹ್ಞೂ. ಓಕೆ, ಹ್ಞೂ. ಇವಾಗ ನಿಮ್ದು ಗಾಡಿ ತೊಗೊಂಡವ್ರಿಗೆ ಏನು ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಬೋದು ಡೀಸೆಲ್ ಹಾಕೊಂಡು? ಹೌದು ಸರ್, ಹೌದು ಸರ್. ಓಕೆ, ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಬಂದುಬಿಟ್ಟು ಕಟ್ಟಿದ್ರೆ 5 ವರ್ಷ ಸಿಗುತ್ತೆ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಸರ್? FC ಆಲ್ರೆಡಿ ಮಾಡಿಸ್ಬಿಟ್ಟೇನೆ ಸರ್, 2030 ತನಕ ಇದೆ. ಅದೇ ಅದು ಸರ್. ಏನು ಟೆನ್ಷನ್ ಇಲ್ಲ. ಅದೇ ಮಾಡ್ಸಿದ್ರೆ ಇನ್ಶೂರೆನ್ಸ್ ನಿನ್ನೆ ಮುಗಿದಿದೆ. ಹ್ಞೂ. ಬಂದರಾರು ಬೇಕಾರೆ ಅವರಾರ ಮಾಡಿಸ್ಕೋಬೋದಿಲ್ಲ, ನಾನಾರ ಮಾಡಿಸ್ಕೊತೀನಿ. ಓಕೆ ರೀ ಸರ್. ಹ್ಞೂ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, 1,70,000 ಹೇಳ್ತೀನಿ. ನಿಮ್ಮ ಕಡೆಯಿಂದ ಬಂದರೆ ಒಂದು ₹5,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಓಕೆ, ಮಾಡಲ್ ಬಂದುಬಿಟ್ಟು 2010 ಮಾಡಲು, ತಾವು ಆಲ್ರೆಡಿ ಓನರ್ 4 ಆಗಿದ್ದೀರಾ, ಗಾಡಿ ತೊಗೊಳೋರು 500 ಆಗ್ತಾರೆ, ಹೌದಾ? ಹ್ಞೂ ಸರ್. 1,00,000 ಎಷ್ಟು ಹೇಳಿದ್ರಿ? 70,000 ಹೇಳೀನಿ ಸರ್. ಓಕೆ, ಇದರಲ್ಲಿ ನೆಗೆಶ್ಬಲ್ ಏನು ಮಾಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ಒಂದು ₹5,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಅಂದರೆ 1,65,000 ಗಾಡಿ ಕೊಡ್ತೀರಾ? ಹೌದು. ಇದೇನು ಇನ್ಶೂರೆನ್ಸ್ ಕಟ್ ಕೊಡ್ತೀರಾ? ಹೆಂಗೆ ತೊಗೊಂಡವ್ರು ಕಟ್ಕೋಬೇಕಾ ಇದರಲ್ಲಿ? ಅದೇ 1,65,000 ಅದು ಮಾತುಕತೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದೇನು 5,000 ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಓಕೆ, ₹5,000 ನೆಗೆಶ್ಬಲ್ ಆಗಲ್ಲ, ಇನ್ನೂ ಬಂದರೆ ಹತ್ತಿರ ಇನ್ನೂ ಕೂಡ ನೆಗೆಶ್ಬಲ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಮಾಡ್ತೀನಿ ಸರ್. ಓಕೆ. ಓಕೆ, ಇದು ಗಾಡಿ ಇರೋಂಥ ಲೊಕೇಶನ್ ರೀ ಸರ್? ದಾವಣಗೆರೆ ಸರ್. ದಾವಣಗೆರೆ ಟೌನ್ ಸರ್, ಅಕ್ಕಪಕ್ಕ ಐತ್ರಿ? ಹಾಂ, ಟೌನ್ನಾಗೆ ಇದೆ ಸರ್, ದಾವಣಗೆರೆ ಟೌನ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ನಂಬರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.